ಸ್ನೇಹಿತರೆ, ನಾನು ಕೆ ಶಿವರಾಮ್, ಮೋಟಿವೇಶನ್ ಸ್ಪೀಕರ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್. ಆದರೆ ಇವತ್ತು ವ್ಯಕ್ತಿತ್ವ ವಿಕಸನವಾಗಲಿ ಬೇರೆ ಯಾವುದೇ ವಿಷಯವನ್ನು ನಾನು ಹೇಳೋದಿಲ್ಲ. ಇವತ್ತೀಗ ರಾತ್ರಿ 12 ಗಂಟೆ ನಮ್ಮ ಮನೆಯಲ್ಲಿ ಬ್ರಹ್ಮ ಕಮಲದ ಹೂವು ಅರಳಿದೆ. ನಿಮಗೊಂದು ಈ ಪ್ರಕೃತಿಯ ವಿಸ್ಮಯವನ್ನು ಹೇಳಬೇಕು ಅಂಥೇಳಿ, ತೋರಿಸ್ಬೇಕು ಅಂಥೇಳಿ ಈ ಬ್ರಹ್ಮ ಕಮಲದ ಹೂವನ್ನು ನಿಮಗೆ ತೋರಿಸ್ತಿದ್ದೇನೆ. ಇದರ ಗಿಡವನ್ನು ಕೂಡ ತೋರಿಸ್ತಾ ಇದ್ದೇನೆ. ಇದು ಗಿಡ ಭಾರಿ ಚಿಕ್ಕ ಗಿಡದಲ್ಲಿಯೇ ಒಂದು ಸುಂದರವಾದಂಥ ಬ್ರಹ್ಮ ಕಮಲ. ಅದು ಪ್ರಕೃತಿಯ ವಿಸ್ಮಯದಂತೆ ಬ್ರಹ್ಮನಿಗೆ ಶ್ರೇಷ್ಠವಾದಂಥ ಹೂವು. ಅದು ಕರೆಕ್ಟ್ 12 ಗಂಟೆಗೆ ಇಷ್ಟು ಸುಂದರವಾಗಿ ಅರಳಿ ನಿಂತಿದೆ. ನಾವು ಕಾಯ್ತಾ ಇದ್ದೆವು ಅದನ್ನು, ಈ ವಿಸ್ಮಯನ್ನು ನೋಡಬೇಕು ಅಂತ. ಅದು ಕರೆಕ್ಟ್ 12 ಗಂಟೆಗೆ ಅದು ಅರಳಿ ನಿಂತಿದೆ. ಹಾಗಾಗಿ ನಾವು ನೋಡಿದರೆ ಸಾಲದು, ನೀವೆಲ್ಲರೂ ಈ ಒಂದು ಸುಂದರ ಸನ್ನಿವೇಶವನ್ನು ನೋಡಬೇಕು, ಸುಂದರ ಹೂವಿನ ಸೊಬಗನ್ನು ಆಸ್ವಾದಿಸಬೇಕು ಅಂಥೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ಯಾಕಂದರೆ ಈ ಬ್ರಹ್ಮಕಮಲದ ಹೂವು ನೋಡ್ಲಿಕ್ಕೆ ಸಿಗೋದು ಕಷ್ಟ, ಭಾರಿ ಅಪರೂಪ. ಕೆಲವು ಕಡೆ ಇದೆ, ಆದರೆ ಅದನ್ನು ಹೆಚ್ಚಿನವರ ಮನೆಯಲ್ಲಿ ಇರೋದಿಲ್ಲ, ಮತ್ತು ಅಷ್ಟೊಂದು ವಿಶೇಷ ಗಮನವನ್ನು ಕೊಟ್ಟಿರೋದಿಲ್ಲ ಅಂತ ಅನಿಸ್ಬೋದು. ಹಾಗಾಗಿ ನಾವು ಕೂಡ ಇಷ್ಟು ಹತ್ತಿರದಿಂದ ಬ್ರಹ್ಮಕಮಲದ ಹೂವು ಪೇಪರಲ್ಲಿ ಇದೆಲ್ಲ ಬೇರೆ ಮೀಡಿಯಾದಲ್ಲೇ ನೋಡಿದೆ ಬಿಟ್ಟರೆ, ನಾವು ಕೂಡ ಇದು ಫಸ್ಟ್ ಬ್ರಹ್ಮಕಮಲದ ಹೂವು ನಮ್ಮಲ್ಲಿ ಆಗ್ತಾ ಇರೋದು. ಹಾಗಾಗಿ ನಿಮಗೂ ಕೂಡ ಈ ಒಂದು ಪ್ರಕೃತಿಯಲ್ಲಿ ಏನೆಲ್ಲ ವಿಸ್ಮಯಗಳಿದೆ, ಹಿಂದಿನ ನಮ್ಮ ವೇದಕಾಲದಲ್ಲಿ ಎಲ್ಲ ಒಂದು ಶ್ರೇಷ್ಠ ಪುಸ್ತಕಗಳಲ್ಲಿ, ರಾಮಾಯಣ ಮಹಾಭಾರತದಲ್ಲಿ, ವೇದಗಳಲ್ಲಿ ಬರುವಂಥ ಇದರ ಸೊಬಗು ಬ್ರಹ್ಮನಿಗೆ ಪ್ರಿಯವಾದದ್ದು ಅಂತಂತಾರೆ. ಹಾಗಾಗಿ ನಿಜವಾಗಿ ಇರ್ಬೋದೇನೆ, ಯಾಕಂದರೆ ಇದರ ವಿಸ್ಮಯ ನೋಡಿದರೆ ಕರೆಕ್ಟ್ 12 ಗಂಟೆಗೆ ಇಷ್ಟು ಸುಂದರವಾಗಿ ಅದು ಆ ಹೂವು ಅರಳಿ ನಿಂತಿದೆ. ನೋಡಿ, ಪ್ರತಿಯೊಂದು ದಿಕ್ಕಿಂದ ನಾನು ತೋರಿಸ್ತಾ ಇದ್ದೇನೆ. ಗಿಡ ಭಾರಿ ಚಿಕ್ಕದಾದರೂ ಹೂ ಭಾರಿ ದೊಡ್ಡದಾಗಿ, ಅದರ ನೋಡಲಿಕ್ಕೆ 2 ಕಣ್ಣುಗಳ ಸಾಲದ ಆ ಟೈಪು ಬಿಳಿಯಾಗಿ ಇಂಥ ಹೂ ಅರಳಿ ನಿಂತಿದೆ. ಥ್ಯಾಂಕ್ ಯು. ಗಿಡ ಇರೋದು ಇಷ್ಟೇ ಎತ್ತರ.